ನಾನು ಆಗ್ತಾನೆ ಹೇಳ್ತಾ ಇದ್ದೇವೆ, ಎಲ್ಲ ಈ ಬಾರಿ ಚುನಾವಣೆ ಕೇಂದ್ರೀಕೃತ ಒಂದ್ ಹಂತಲ್ಲಾಗಿತ್ತು. ಅದು ಅಯೋಧ್ಯೆ ಮುಖೇನವಾಗಿನೇ ಒಂದು ಸ್ಟಾರ್ಟ್ ಕೊಟ್ಟಂಗಿತ್ತು. ಬಟ್ ಅದೇ ಅಯೋಧ್ಯೆಯಲ್ಲಿ ಫೈಜಾಬಾದ್ ಅಲ್ಲಿ ಏನಾಯ್ತು ಅಂದ್ರೆ ನೋಡಿ, ಶ್ರೀರಾಮನ ನಾಡಿನಲ್ಲೇ ಬಿಜೆಪಿಗೆ ಹಿನ್ನಡೆಯಾಗಿದೆ. ಯಾಕಂದ್ರೆ ಇದು ಈಗಾಗಿರೋದು ಹಿನ್ನಡೆ ಅಲ್ಲ, 1-2 ರೌಂಡ್ ಹಿನ್ನಡೆ ಅಲ್ಲ. ಆರಂಭದಿಂದನೂ ಕೂಡ SP ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಮುನ್ನಡೆಯಲ್ಲೇ ಇದ್ದಾರೆ. ಬಟ್ ಮತಗಳ ಅಂತರ ಕಮ್ಮಿ ಇದೆ, 2,500. ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಚೇಂಜ್ ಆಗ್ಬೋದು. ಬಟ್ ಸ್ಟಿಲ್ ಬಿಜೆಪಿ ಬಹಳ ಸುಲಭವಾಗಿ ಗೆದ್ರು ಕೂಡ ಅನ್ನುವಂತಂಗಿಲ್ಲ. ಮೊದಲ ಹಂತದಿಂದನೂ ಕೂಡ ಹಿನ್ನಡೆಯಲ್ಲೇ ಬಂತು. ನಿಮಗೆ ಈ ರಾಮನ ನಾಡಿನಲ್ಲಿ ಅಯೋಧ್ಯೆ ಒಳಗಡೆ ನಿಂತು ಹಿನ್ನಡೆ ಅನುಭವಿಸ್ತಾ ಇರುವಂತ ಈ ಲಲ್ಲು ಸಿಂಗ್ ಯಾರು ಗೊತ್ತಾ? 400 ಸೀಟ್ ತಗೊಂಡ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿಕೆ ಕೊಟ್ಟವರು ಬಿಜೆಪಿಲಿ 4 ಜನ. ಒಬ್ರು ನಮ್ಮ ರಾಜ್ಯದವರು ಅನಂತ್ ಹೆಗಡೆ, ಇನ್ನೊಬ್ರು ಜ್ಯೋತಿ ಮಿರ್ಧಾ, ಇನ್ನೊಬ್ರು ಅರುಣ್ ಗೋವಿಲ್ಲು, ಇನ್ನೊಬ್ಬ ಲಲ್ಲು ಸಿಂಗ್. ಯಾವ ಸಂವಿಧಾನವನ್ನ ನಾನು ಬದಲಾಯಿಸ್ಬಿಡ್ತೀವಿ 400 ಸೀಟ್ ಬಂದ್ರೆ ಅಂತ ಹೇಳಿಕೆ ಕೊಟ್ಟಿದ್ರು ಅಲ್ಲಿಯ ಜನ, ಅಯೋಧ್ಯೆಯ ರಾಮ ಸಂವಿಧಾನ ಬದಲಾಯಿಸೋದಿರಲಪ್ಪ, ನಿನ್ನನ್ನು ಉಳಿಸ್ಕೊಂಡು ನೋಡೋಣ ಅಂತ ಸವಾಲ್ ಹಾಕಿದಂತೆ ಕಾಣ್ತಾ ಇದೆ. ಮತ್ತೆ ನಾವಾಗ್ಲೇ ಮಾತಾಡೋದಾರೆ ಸರ್, ನೀವಾಗ್ಲೇ ಕೇಳಿದ್ರಿ ಅಲ್ಲ, ನಾವಾಗ್ಲೇ ನೀವು ಕೇಳಿದ್ರಿ. ಹಾಗಾದ್ರೆ ಕಾಂಗ್ರೆಸ್ ತಗೊಂಡ ಸೀಟ್ಗಳ ಬಗ್ಗೆ ಪ್ರಶ್ನೆ ಏನು? ನಾವು 2 ಸೀಟನ್ನ ವಿಧಾನಸಭೆಯಲ್ಲಿ ತಗೊಳ್ಳದೇ ಇದ್ದ ಜಾಗದಲ್ಲಿ ಇವತ್ತು ಲೋಕಸಭೆಯಲ್ಲಿ 7 ಸೀಟ್ ಗೆದ್ದಿದ್ದೀವಿ. ಶೂನ್ಯದಿಂದ ನಾವು ಮಾಡಿರುವಂತ ಸಂಪಾದನೆ ಇದು. ಅಲ್ಲಿ ಮೋದಿ ಕಂಟೆಸ್ಟ್ ಮಾಡಿದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡಿದ್ದಾರೆ. ಇಬ್ರು ಉತ್ತರ ಪ್ರದೇಶದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಮೋದಿ ಕಳೆದ ಬಾರಿ 5 ಲಕ್ಷ ಸೀಟಲ್ಲಿ ಗೆದ್ದಿದ್ರು, ರಾಹುಲ್ ಗಾಂಧಿ ಕಳೆದ ಬಾರಿ ಸೋತಿದ್ರು. ಆದ್ರೆ ಮೋದಿ ಈ ಸಾರ್ತಿ ನಾನು ಮುನ್ನಡೆ ಗಮನಿಸ್ತಾ ಇದ್ದೆ, ಈಗ ಎಲೆಕ್ಷನ್ ಕಮಿಷನ್ದು 90,000 ಮುನ್ನಡೆ. ರಾಹುಲ್ ಗಾಂಧಿಯ ಮುನ್ನಡೆ ಎಷ್ಟು ಗೊತ್ತಾ ನಿಮಗೆ? 1,90,000 ಮುನ್ನಡೆ. ಮೋದಿ ವಿರುದ್ಧ ನಿಂತಿರುವ ಕ್ಯಾಂಡಿಡೇಟ್ ಯಾರು? ಒಬ್ಬ ಸಾಮಾನ್ಯ ಅಭ್ಯರ್ಥಿ ಈ ಪ್ರಮಾಣದ ವೋಟ್ ತಗೊಳ್ತಾ ಇದ್ದಾನೆ ಅಂತಂದ್ರೆ ಇದು ನರೇಂದ್ರ ಮೋದಿ ಗೆದ್ದರೂ ಸೋತಂತೆ. 5 ಲಕ್ಷ ಲೀಡಲ್ಲಿದ್ದಂತ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನ ಮುಂದೆ 90,000 ವೋಟ್ ತಗೊಳ್ಳೋದಕ್ಕೆ ಡಿಫರೆನ್ಸ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ ಇಸ್ ಇಟ್ ನಾಟ್ ದ ಡಿಫೀಟ್? ರಾಮ ಹೊಡೆದಿಲ್ವಾ? ಶಿವ ಹೊಡೆದಿಲ್ವಾ? ಗಂಗಾಮಯಿ ಬುಲಾರ ಗಂಗಾಮಯಿ ಹೊಡೆದಿಲ್ವಾ? ಅವರ ಶಾಪ ಇವರನ್ನು ಕಾಡ್ತಾ ಇದೆ. ನನ್ಗೆ ಆಶ್ಚರ್ಯ ಆಗೋದು ಅಂದ್ರೆ ನೀವು ಶಾಪಗ್ರಹಿತ ಇನ್ನೂ ಹಾಗೆ ಇದ್ದೀರಾ. ನೀವು ಫಸ್ಟ್ 400 ಇದ್ದವರು 425 ಇದ್ದವರು ಇವತ್ತು 100 ತಗೊಳಕ್